ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಹೋಯಿತು, ನಾನು ಏನೇನೆಲ್ಲ ತೊಗೊಂಡೆ, ಯಾವ ರೀತಿ ಡಯಟ್ ಫಾಲೋ ಮಾಡಿದೆ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ತಗೋತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ಇವಾಗ ನಾನು ರೆಡಿ ಮಾಡ್ಕೋತೀನಿ ನೋಡಿ. ನಾನು ಪುದೀನ ಕೂಡ ಹಾಕಿಲ್ಲ ಇನ್ನೂ. ಪುದೀನ ನಾನು ಆಚೆ ಕಡೆ ನಮ್ಮ ಮನೆ ಹೊರಗಡೆ ನಾನು ಪುದೀನ ಗಿಡಗಳನ್ನು ಹಾಕಿದ್ದೀನಿ. ಅಲ್ಲಿಂದ ನಾನು ತೊಗೊಂಡು ಬರ್ತೀನಿ. ಇವಾಗ ಬನ್ನಿ. ನೀವೇನು ನೋಡ್ತಾ ಇದ್ದೀರಲ್ವ, ಇದು ನಮ್ಮ ಮನೆಯಲ್ಲೇ ಆಚೆ ನಮ್ಮ ಕಾಂಪೌಂಡ್ ಒಳಗಡೆ ನಾನು ಸ್ವಲ್ಪ ಪುದೀನ ಗಿಡಗಳನ್ನು ಒಂದೇ ಒಂದು ಪುದೀನ ನೆಟ್ಟಿದ್ದೆ. ಅದು ಎಷ್ಟೊಂದು ಬೆಳ್ಕೊಂಡಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆಗೆ ಇನ್ನೂ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ. ಫ್ರೆಶ್ ಆಗಿರುತ್ತೆ. ನಾನು ಡಯಟ್ಗೆ ಆಯಿತು, ಮನೆಗೆ ಅಡುಗೆ ಮಾಡೋಕ್ಕಾಯಿತು, ಎಲ್ಲದಕ್ಕೂ ನಾನು ಇದರಲ್ಲೇ ತೊಗೊಂಡು ಹೋಗ್ತೀನಿ. ಯಾವಾಗ ಬೇಕೋ ಆವಾಗ ಮಾತ್ರ ನಾನು ಕಿತ್ಕೋತೀನಿ. ಕಿತ್ಕೊಂಡೆಲ್ಲ ಫ್ರಿಜ್ಜಲ್ಲೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ. ಫ್ರೆಶ್ ಆಗಿ ಕಿತ್ಕೊಂಡು ಮಾಡ್ಕೊತೀನಿ. ಹಾಗೆ ರೋಸ್ ಬಿಟ್ಟಿತ್ತು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ರೋಸ್ ಕೂಡ ಬಿಟ್ಟಿತ್ತು. ಹಾಗೆ ನಾನು ಸ್ವಲ್ಪ ಮೆಣ್ಸಿನ್ಕಾಯಿ ಏನಾದರೂ ಹತ್ತುತ್ತಾ ಈ ಮಳೆ ಬರ್ತಾ ಇದೆಯಲ್ಲ, ಇವಾಗ ಈ ಟೈಮಲ್ಲಿ ಏನು ಹಾಕಿದ್ರು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಮೆಣ್ಸಿನ್ಕಾಯಿ ಬೀಜ ಕೂಡ ಹಾಕಿದ್ದೆ. ಅದು ಕೂಡ ನೋಡಿ ಚೆನ್ನಾಗಿ ಬಂದಿದೆ. ನನ್ನ ಮಗಳು ಒಂದು ಮಾವಿನ ಹಣ್ಣು ತಿಂದ್ಬಿಟ್ಟು ಅದರದ್ದು ಕಪ್ಪ ಬರುತ್ತಲ್ವ, ಅದನ್ನು ಕೂಡ ನೆಟ್ಟಿದ್ದಾಳೆ. ಅದು ಕೂಡ ಬಂದುಬಿಟ್ಟಿದೆ ಚೆನ್ನಾಗಿ. ಇವಾಗ ನೋಡಿ ನಾನು ಪುದೀನ ಕೂಡ ತೊಗೊಂಡು ಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಜೀರಿಗೆ ಏನು ಹಾಕಿದ್ದೀನಲ್ವ ಅದಕ್ಕೆ ಪುದೀನ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನಾನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ಕುದಿದ ಮೇಲೆ ಇದು ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ಇದನ್ನು ನಾನು 9 o'clockಗೆ ತೊಗೋತೀನಿ. ಅದು ರೆಡಿ ಆಗೋಷ್ಟರೊಳಗಡೆ ನಾನು ಬ್ರೇಕ್ಫಾಸ್ಟು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳು ಮತ್ತು ಹುರುಳಿಕಾಳನ್ನು ತೊಗೊಂಡು ಕಟ್ಲೆಟ್ ಮಾಡ್ಕೊಳ್ಳೋಣ ಅಂತ. ಇವೆರಡು ನಾನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ಇದಕ್ಕೆ ಆನಿಯನ್ ಕೂಡ ಹಾಕ್ಕೊಳ್ಳೋಣ ಅಂತ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಸ್ವಲ್ಪ ನನಗೊಬ್ಬಳಿಗೆ ಅಲ್ವಾ ಮಾಡ್ಕೊಳ್ತಾ ಇರೋದ್ರಿಂದ ನಾನು 1-2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ನಾನು ನೋಡಿ ಇಷ್ಟು ತೊಗೊಂಡಿದ್ದೀನಿ. ಮೊಳಕೆ ಕಟ್ಟಿರೋ ಹೆಸರು ಕಾಳು ಮತ್ತು ಮೊಳಕೆ ಬಂದಿರೋ ಹುರುಳಿಕಾಳು ಎರಡನ್ನೂ ತೊಗೊಂಡಿದ್ದೀನಿ. ಸ್ವಲ್ಪ ಇದು ಒಗರು ಥರ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ಫುಲ್ ಇಷ್ಟ ಆಗೋಗ್ಬಿಡ್ತು ಇದು. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಇವೆರಡನ್ನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕ್ಕೋತಾ ಇದ್ದೀನಿ. ಅದು ಆದಮೇಲೆ ನಾನು ಶುಂಠಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇನ್ನೇನು ಇಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸಿಗೆ ಪೇಸ್ಟ್ ಥರ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಅದು ಬರುತ್ತಲ್ವ, ಸ್ವಲ್ಪ ಅದಕ್ಕಿಂತ ಗಟ್ಟಿನೇ ಇರಲಿ, ಇನ್ನೂ ಆ ಥರ ಚೆನ್ನಾಗಿ ರುಬ್ಕೊಂಬರ್ಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅದು. ಇದು ಇವಾಗ ರೆಡಿ ಆಗಿದೆ. ಇದಕ್ಕೆ ನಾನು ಉಪ್ಪು, ಜೀರಿಗೆ ಮತ್ತು ಆನಿಯನ್ ಏನು ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡಿ ಎತ್ತಿಟ್ಬಿಡ್ತೀನಿ. ನಾನು ಇವಾಗ ಇದನ್ನು ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ ಅಷ್ಟೇ. ನಾನು 11 o'clockಗೆ ಏನು ಬ್ರೇಕ್ಫಾಸ್ಟ್ ಮಾಡ್ತೇನಲ್ವ ಆವಾಗ ರೆಡಿ ಮಾಡ್ಕೋತೀನಿ. ಇವಾಗ ಇದನ್ನು ರೆಡಿ ಮಾಡಿ ಇಟ್ಟು ಪಕ್ಕದಲ್ಲಿ ಇಟ್ಬಿಟ್ಟಿರ್ತೀನಿ. ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡೋದು, ಮನೇಲಿ ಕೆಲಸ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ನಾನೇನು ಬ್ರೇಕ್ಫಾಸ್ಟು 11 o'clock ತೊಗೋತೀನಲ್ವ ಆವಾಗ ಇದನ್ನು ರೆಡಿ ಮಾಡ್ಕೋತೀನಿ. ನಿಮಗೂ ಕೂಡ ಈ ಥರ ಏನಾದರೂ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿ ಈ ಥರ ಫುಲ್ ರೆಸಿಪಿನ ಅಂತ ಏನಾದರೂ ಅಂದ್ಕೊಂಡ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಸಪ್ರೇಟಾಗಿ ಈ ವಿಡಿಯೋನ ಮಾಡಿ ಹಾಕ್ತೀನಿ. ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇದು ಹೈ ಪ್ರೋಟೀನ್ ಇದೆ. ಈ ಥರ ನಾವು ಮೊಳಕೆ ಕಟ್ಟಿರೋ ಕಾಳಲ್ಲಿ ನಾವು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದಾಗ ನಮಗೂ ಕೂಡ ಖುಷಿ ಅನಿಸುತ್ತೆ. ಒಂದೇ ಥರ ಪಲ್ಯ ಮಾಡೋದು, ಇಲ್ಲಾಂದರೆ ಸಲಾಡ್ ಮಾಡ್ಕೊಂಡು ತಿನ್ನೋದು, ಒಂದೇ ಥರ ಮಾಡ್ಕೊತೀನಿ. ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಮಾತ್ರ. ಓಕೆ, ಇವಾಗ ನೋಡಿ ನಂದು ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗಿದೆ. ಇದನ್ನು ನಾನು ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಮಿಕ್ಕಿದೆ ಅಲ್ವಾ, ಇದನ್ನೇನು ಮಾಡ್ತೀನಿ ನಾನು, ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಮಧ್ಯಾಹ್ನ ತೊಗೋತೀನಿ ನಾನು. ಮತ್ತೆ ಒಂದು ಹಾಫ್ ಗ್ಲಾಸಷ್ಟು ಆಗುತ್ತೆ. ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಮತ್ತೆ ಇನ್ನೊಂದು ಸರಿ ಎಷ್ಟು ಬರುತ್ತೆ ಅಷ್ಟು ಸ್ವಲ್ಪ ಕುದಿಸ್ಕೊಂಡು ಮತ್ತೆ ಮಧ್ಯಾಹ್ನ ತೊಗೋತೀನಿ. ನೋಡಿ ಇವಾಗ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಡಿಟಾಕ್ಸ್ ಡ್ರಿಂಕ್. ನಾವು ಖಾಲಿ ಹೊಟ್ಟೆಯಲ್ಲಿ ಈ ಥರ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ಗೆ, ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ತೋರಿಸಿದ್ನೆಲ್ಲ ನಿಮಗೆ. ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಮೊಳಕೆ ಕಟ್ಟಿರೋ ಕಾಳುಗಳನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ
ರೆಡಿ ಮಾಡಿ ಎತ್ತಿಟ್ಟಿದ್ನಲ್ವ ಅದನ್ನೇ ನಾನಿವಾಗ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದೊಂದು ಸ್ಪೂನಷ್ಟು ತೊಗೊಂಡು ನೀವು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಒಂದೊಂದು ಸ್ಪೂನಷ್ಟು ಅದಕ್ಕೆ ಈ ಥರ ಚಿಕ್ಕದಾಗಿ ಹಾಕಿಬಿಟ್ಟು ಅದು ತಟ್ಟಿದ ಆದಮೇಲೆ ನಾನು ಸ್ವಲ್ಪ ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕೋತಾ ಇದ್ದೀನಿ. ಯಾಕೆಂದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ, ಕಲರ್ಫುಲ್ಲಾಗಿ ಚೆನ್ನಾಗಿರಲಿ ಅಂತ. ಸ್ವಲ್ಪ ಇದು ಎಳ್ಳುಗಳನ್ನು ನೀವು ಹಾಕಿದ ಮೇಲೆ ಒಂದು ಹಾಫ್ ಸ್ಪೂನ್ ಇಲ್ಲಾಂದರೆ ಒಂದೊಂದು ಸ್ಪೂನಷ್ಟು ಸ್ವಲ್ಪ ತುಪ್ಪನ ಅಥವಾ ಇಲ್ಲಾಂದರೆ ಎಣ್ಣೆನ ಕೂಡ ಹಾಕ್ಕೋಬೋದು. ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗ ನಮಗೆ ಒಳಗಡೆ ಇರೋದು ಹಸಿದೇನೇ ಆದರೂ ಇರುತ್ತಲ್ವ, ಅದು ಚೆನ್ನಾಗಿ ಬೇಯುತ್ತೆ. ನೋಡಿ ಇವಾಗ ರೆಡಿಯಾಗಿದೆ ಕಟ್ಲೆಟು. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ನೀವು ಕೂಡ ಟ್ರೈ ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ. ನೋಡಿ ರೆಡಿಯಾಗಿದೆ. ನಾನು ಒಂದು 6 ತೊಗೊಂಡಿದ್ದೀನಿ. ಇದೇ ಇವತ್ತಿನ ನನ್ನ ಬ್ರೇಕ್ಫಾಸ್ಟು. ಇದ್ರ ಜೊತೆ ನೀವೇನಾದರೂ ಟೊಮೆಟೊ ಚಟ್ನಿ ತೊಗೋಬೋದು, ಇಲ್ಲಾಂದರೆ ಚಿಲ್ಲಿ ಚಟ್ನಿ ತೊಗೋಬೋದು. ನಾನೇನು ತೊಗೊಂಡಿಲ್ಲ, ಬರೀ ಇದನ್ನು ಮಾತ್ರ ತೊಗೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆಲ್ಲ ಆಲ್ರೆಡಿ ಉಪ್ಪು ಖಾರ ಎಲ್ಲ ಹಾಕಿದ್ವಲ್ಲ. ನಾನು ಇದಕ್ಕೆ ಸ್ವಲ್ಪ ರವೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸ್ವಲ್ಪ ಒಂದು 2 ಸ್ಪೂನಷ್ಟು ನಾವೇನು ಚಿರೋಟಿ ರವೆ ಬರುತ್ತಲ್ವ, ಉಪ್ಪಿಟ್ಟು ಮಾಡ್ತೀವಲ್ಲ, ಆ ರವೆ ಕೂಡ ಹಾಕ್ಕೊಂಡಿದ್ದೀನಿ. ನಾವು ವೆಯ್ಟ್ ಲಾಸ್ ಮಾಡ್ತಾ ಇರ್ತೀವಲ್ಲ, ನಮಗೆ ಒಂದೇ ಥರ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ನಾವು ಡಿಫ್ರೆಂಟಾಗಿ ತಿಂದಾಗ ನಮಗೂ ಏನೋ ಅನ್ಫೀಲ್ ಅಂತ ಏನೂ ಅನಿಸಲ್ಲ. ನಾವು ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಡಯಟ್ ಮಾಡುವಾಗ ಅಂತ ಏನಾದರೂ ಅನ್ಕೊತೀವಲ್ವ, ಆ ಥರ ನಮಗೇನು ಅನಿಸಲ್ಲ. ಚೆನ್ನಾಗಿ ಉಪ್ಪು ಖಾರ ಇರೋದನ್ನು ಚೆನ್ನಾಗಿ ನಮಗೇನು ಇಷ್ಟನೋ ಅದನ್ನು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಬೇಕು. ಇದು ಆದಮೇಲೆ ಫ್ರೆಂಡ್ಸ್, ನಾನು ಬ್ಲ್ಯಾಕ್ ಗ್ರೇಪ್ಸ್ ಕೂಡ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಷ್ಟು ಒಂದು ಹಾಫ್ ತೊಗೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿತ್ತು. ಈ ಥರ ಏನಾದರೂ ನೀವು ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತೊಗೊಳ್ಳಿ. ನಾನು ಮಧ್ಯಾಹ್ನ ಊಟಕ್ಕೆ ಬ್ರೌನ್ ರೈಸ್ ಮಾಡ್ಕೊಂಡಿದ್ದೀನಿ ನೋಡಿ, ಬಾಯ್ಲ್ಡ್ ರೈಸ್ ಬರುತ್ತಲ್ವ, ಬ್ರೌನ್ ರೈಸು, ಅದನ್ನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಕೊಕೊನಟ್ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೋತೀನಿ ಇದಕ್ಕೆ. ಇದನ್ನು ನಾನು ಮಧ್ಯಾಹ್ನ 1:30 ಒಳಗಡೆ ಊಟ ಮಾಡ್ಕೊಂಡಿದ್ದೀನಿ. ನಾವೇನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನು ಅನ್ಕೋತೀವಲ್ಲ, ಆದಷ್ಟು ನಾವು ವೈಟ್ ರೈಸ್ನ ಅವಾಯ್ಡ್ ಮಾಡಬೇಕು. ಈ ಥರ ಬ್ರೌನ್ ರೈಸ್ ಆಯಿತು, ನವಣೆ ಆಯಿತು, ಸಿರಿಧಾನ್ಯಗಳು ಅಂತ ಏನು ಬರುತ್ತೆ ನೋಡಿ, ಅವನ್ನ ಜಾಸ್ತಿ ತೊಗೋಬೇಕು. ಯಾಕಂದರೆ ಅದರಲ್ಲಿ ನಮಗೆ ಹೈ ಫೈಬರ್ ಇರುತ್ತೆ. ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ವೈಟ್ ರೈಸ್ನ ಅವಾಯ್ಡ್ ಮಾಡಿ. ಇಲ್ಲ ನಿಮಗೆ ವೈಟ್ ರೈಸ್ ಬಿಡೋಕ್ಕಾಗಲ್ಲ, ನಾವು ತಿನ್ನಲೇಬೇಕು ಅಂತ ಏನಾದರೂ ಅಂದರೆ ನೀವು ವಾರದಲ್ಲಿ 1-2 ದಿನ ತೊಗೊಳ್ಳಿ ಅಷ್ಟೇ ಸಾಕು. ಬಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಅದ್ರ ಜೊತೆಗೆ ಸಾಲಾಡು ಮತ್ತು ವೆಜಿಟೇಬಲ್ ಸಾಂಬಾರು ಈ ಥರದ್ದು ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತೊಗೊಳ್ಳಿ. ಇದು ಆದಮೇಲೆ ಫ್ರೆಂಡ್ಸ್, ನಾನು ಈವ್ನಿಂಗು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡ್ದಿದ್ದು ನೋಡಿ. ತುಂಬ ಮಳೆ ಬರ್ತಾಯಿತ್ತು ಹೊರಗಡೆ ಅಂತ, ಚಳಿ ಇದೆ ಅಂತ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೀನಿ. ಅದಕ್ಕೇನು ನಾನು ಹಾಲು ಮತ್ತು ಶುಗರು ಏನೂ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಂದರೆ ನೀವು ಸ್ವಲ್ಪ ಬ್ಲ್ಯಾಕ್ ಕಲರ್ ಬೆಲ್ಲ ಬರುತ್ತೆ, ಅದನ್ನು ಹಾಕ್ಕೋಬೋದು. ಇಲ್ಲಾಂದರೆ ಹನಿ ಕೂಡ ಹಾಕ್ಕೊಂಡು ಕುಡಿಬೋದು. ನಾನು ನೈಟಿಗೆ ನನಗೇನು ಹಸಿವಾಗಿರಲಿಲ್ಲ ಅಷ್ಟೊಂದು, ಅದಕ್ಕೋಸ್ಕರ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಇಷ್ಟೇ ತೊಗೊಂಡಿರೋದು ನಾನು. ಇದನ್ನು ನಾನು ನೈಟ್ 7 o'clock ತೊಗೊಂಡಿದ್ದೀನಿ. ನಿಮಗೂ ಬೇಕಂದರೆ ನೀವು ಬೇರೆ ಏನಾದರೂ ಮಾಡ್ಕೊಂಡು ತೊಗೋಬೋದು. ನಾನು ಇದನ್ನೇ ತೊಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ಇದು ಆದಮೇಲೆ ಫ್ರೆಂಡ್ಸ್, ನಾನು ನೈಟಿಗೆ 9 o'clock ನಾನು ಅಜ್ವಾನ ಬರುತ್ತಲ್ವ, ಅಜ್ವಾನದ್ದು ವಾಟರ್ ತೊಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ರೆಸಿಪಿ ಕೂಡ ಸಖತ್ತಾಗಿದೆ, ನೀವು ಕೂಡ ಟ್ರೈ ಮಾಡ್ಕೊಂಡು ತೊಗೊಳ್ಳಿ. ಇವತ್ತಿನ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಕಂಪ್ಲೀಟ್ ವಿಡಿಯೋ ನೀವು ಇಷ್ಟೊತ್ತವರೆಗೂ ಫ್ರೀ ಮಾಡಿಕೊಂಡು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಬಾಯ್.